ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ತನಿಖಾಧಿಕಾರಿಗಳು ಈಗ ಆ ಒಂದು ತನಿಖಾ ತಂಡದಿಂದ ಹೊರಗುಳಿದಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಅಧಿಕಾರಿಗಳು ಯಾರು, ಯಾತಕ್ಕೋಸ್ಕರ ತನಿಖಾ ತಂಡದಿಂದ ಅಂದ್ರೆ ಎಸ್ಐಟಿ ತಂಡದಿಂದ ಹಿಂದೆ ಸರಿದಿದ್ದಾರೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ನಿನ್ನೆಯಷ್ಟೇ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಗಳು ಹಾಗೆ ಒಂದಷ್ಟು ಅಪಹರಣ ಪ್ರಕರಣಗಳಿರಬಹುದು, ಒಂದಷ್ಟು ಅಪರಿಚಿತ ಶವಗಳ ಪತ್ತೆ ಹಾಗೆ ಒಂದಷ್ಟು ಸ್ಥಳಗಳಲ್ಲಿ ಅನಾಥ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡಿ ಇದೀಗ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಅಪರಾಧಗಳ ಕುರಿತು ತನಿಖೆಯನ್ನ ನಡೆಸಲಿಕ್ಕೆ ಸರ್ಕಾರ ಒಂದು ತಂಡವನ್ನ ರಚನೆ ಮಾಡಿತ್ತು. ಆದ್ರೆ ಇದೀಗ ಆ ತಂಡದಿಂದ ಇಬ್ಬರು ಅಧಿಕಾರಿಗಳು ಹೊರಗಡೆ ಬಂದಿದ್ದಾರಂತೆ. ನಾವು ಈ ಒಂದು ತನಿಖಾ ತಂಡದಲ್ಲಿ ಇರೋದಿಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟು ನಾವು ವೈಯಕ್ತಿಕ ಕಾರಣಗಳಿಗೋಸ್ಕರ ಈ ತಂಡದಿಂದ ಹೊರಗಡೆ ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅನ್ಅಫಿಷಿಯಲ್ ಆಗಿ ಗೃಹ ಸಚಿವರಿಗೆ ಒಂದು ಪತ್ರವನ್ನ ಬರೆದು ಈ ಒಂದು ತನಿಖಾ ತಂಡದಿಂದ ಹೊರಗಡೆ ಉಳಿದಿದ್ದಾರೆ. ಹೌದು, ನೀವೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ ಮೊಹಂತಿ ಮುಂದಾಳತ್ವದಲ್ಲಿ ಈ ಒಂದು ತನಿಖಾ ತಂಡವನ್ನ ರಚನೆ ಮಾಡಲಾಗಿತ್ತು. ಈ ಒಂದು ತನಿಖಾ ತಂಡದಲ್ಲಿ 4 IPS ಅಧಿಕಾರಿಗಳು ಇದ್ರು. ಅದರಲ್ಲಿದ್ದಂತಹ ಒಬ್ಬ IPS ಅಧಿಕಾರಿ ಸೌಮ್ಯಲತಾ ಇದೀಗ ಈ ಒಂದು ಪ್ರಕರಣದ ಕುರಿತು ತನಿಖಾ ತಂಡದಲ್ಲಿ ನಾನು ಇರೋದಿಲ್ಲ ಅನ್ನುವಂತಹ ರೀಸನ್ ಅನ್ನ ಕೊಟ್ಟು, ಜೊತೆಗೆ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ತನಿಖಾ ತಂಡದಿಂದ ಹಿಂದೆ ಸರಿದಿದ್ದೀನಿ ಅಂತ ಹೇಳಿ ಈಗ ಗೃಹ ಸಚಿವರಿಗೆ ಅನ್ಅಫಿಷಿಯಲ್ ಆಗಿ ಪತ್ರವನ್ನ ಬರೆದಿದ್ದಾರಂತೆ. ಹಾಗೆ ಒಂದು ಸಭೆಯನ್ನ ಕೂಡ ನಡೆಸಿದ್ರು ಗೃಹ ಸಚಿವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖಾ ತಂಡವನ್ನ ರಚನೆ ಮಾಡಾದ್ಮೇಲೆ ತಂಡದಲ್ಲಿದ್ದಂತಹ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಸಭೆಯನ್ನ ಕೂಡ ಮಾಡಲಾಗಿತ್ತು. ಬಟ್ ಆ ಸಭೆಗೆ ಈ ಇಬ್ಬರು ಅಧಿಕಾರಿಗಳು ಕೂಡ ಗೈರಾಗಿದ್ರು. ಅದರಲ್ಲಿ IPS ಅಧಿಕಾರಿ ಸೌಮ್ಯಲತಾ ಕೂಡ ಒಬ್ರು. ಹೌದು, ಈ ಒಂದು ತಂಡದಲ್ಲಿ 4 ಅಧಿಕಾರಿಗಳಿದ್ರು. IPS ಅಧಿಕಾರಿಗಳು MN ಅನುಚೇತ್ ಇರಬಹುದು, ಸೌಮ್ಯಲತಾ ಇರಬಹುದು, ಹಾಗೆ ಜಿತೇಂದ್ರ ದಯಾರ್, ಇವರು ಎಲ್ಲರೂ ಕೂಡ 4 ಜನನು ಕೂಡ ಇದ್ರು. ಆದ್ರೆ ಇದೀಗ ಸೌಮ್ಯಲತಾ ಈ ಒಂದು ತಂಡದಿಂದ ಹೊರಗಡೆ ಬಂದಿದ್ದಾರೆ. ಇನ್ನೊಬ್ರು ಕೂಡ ಈ ಒಂದು ಪೊಲೀಸ್ ಅಥವಾ ಅಧಿಕಾರಿಗಳ ತಂಡ ಏನಿದೆ, SIT ಅಧಿಕಾರಿಗಳ ತಂಡ ಏನಿದೆ ಅದರಿಂದ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ಅವರು ಯಾರು ಅನ್ನೋ ಮಾಹಿತಿ ಸಿಕ್ಕಿಲ್ಲ, ಬಟ್ ಇವರು ನಾನ್ IPS ಅಧಿಕಾರಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸೌಮ್ಯಲತಾ IPS ಅಧಿಕಾರಿ ಸೌಮ್ಯಲತಾ ಸೇರಿ ನಾನ್ IPS ಅಧಿಕಾರಿ ಆಗಿರ್ತಕ್ಕಂಥ ಮತ್ತೊಬ್ರು ಈ ಒಂದು ತನಿಖಾ ತಂಡದಿಂದ ಹೊರಗಡೆ ಬಂದಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, IPS ಅಧಿಕಾರಿ ಸೌಮ್ಯಲತಾ ಅವರು ನನ್ಗೆ ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಬಂದು ನಾನು ತನಿಖಾ ತಂಡದಲ್ಲಿ ಇರಲ್ಲ ಅಂತ ಹೇಳಿಲ್ಲ. ಪತ್ರದ ಮುಖೇನ ನನ್ನ ವೈಯಕ್ತಿಕ ಕಾರಣಗಳಿಗೋಸ್ಕರ ನಾನು ಈ ಒಂದು ತಂಡದಿಂದ ಹಿಂದೆ ಉಳ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅವ್ರೇನಾದ್ರೂ ಹಿಂದೆ ಸರಿತಾರೆ ಅಂತ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ನಾವು ಮತ್ತೊಬ್ಬ ತನಿಖಾಧಿಕಾರಿಯನ್ನ ಆ ಒಂದು ಸ್ಥಳಕ್ಕೆ ಕರೆತರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ನಾನ್ ಅಫಿಷಿಯಲ್ ಅಥವಾ ಮತ್ತೊಬ್ಬ ನಾನ್ IPS ಅಧಿಕಾರಿ ಧರ್ಮಸ್ಥಳ ಶಿಕ್ಷಣ ಕ್ಷೇತ್ರದಲ್ಲಿ ಓದಿದ್ದೇ ಕಾರಣವನ್ನ ಕೊಟ್ಟು ನಾನು ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ದೀನಿ, ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ದೀನಿ, ಅದಕ್ಕೋಸ್ಕರ ನಾನು ತನಿಖಾ ತಂಡದಲ್ಲಿ ಇರೋದಿಲ್ಲ ಅನ್ನುವಂತಹ ರೀಸನ್ ಅನ್ನ ಕೊಟ್ಟು ನಾನ್ IPS ಅಧಿಕಾರಿ ಆಗಿರ್ತಕ್ಕಂಥ ಮತ್ತೊಬ್ರು ಕೂಡ ತನಿಖಾ ತಂಡದಿಂದ ಹೊರಗಡೆ ಉಳಿದಿದ್ದಾರೆ. ಸೊ ಟೋಟಲ್ ಆಗಿ ಇಬ್ರು ಈ ಒಂದು ತನಿಖಾ ತಂಡದಿಂದ ಅಥವಾ SIT ತನಿಖಾ ತಂಡದಿಂದ ಹೊರಗಡೆ ಉಳಿದಿದ್ದು, ಇದೀಗ ಸರ್ಕಾರ ಮತ್ತೆ ಯಾವ ಅಧಿಕಾರಿಗಳನ್ನ ಆ ಪೊಸಿಷನ್ಗೆ ತಂದು ಇಡುತ್ತೆ, ತನಿಖೆ ಎಲ್ಲಿವರೆಗೆ ಸಾಗುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ, ಇದೇ ರೀತಿ ಅಧಿಕಾರಿಗಳು ಒಂದೊಂದೇ ರೀಸನ್ ಅನ್ನ ಕೊಟ್ಟು ಹೊರಗಡೆ ಬಂದ್ರೆ ಏನಾಗಬಹುದು, ಧರ್ಮಸ್ಥಳ ಕೇಸ್ ಇಲ್ಲಿಗೆ ಕ್ಲೋಸ್ ಆಗುತ್ತಾ ಅಥವಾ ಈ ಕೇಸ್ ಮುಂದುವರಿಯುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.